ಕೃಷಿ ವಲಯದಲ್ಲಿ ಆತ್ಮನಿರ್ಭರತೆ ಸಾಧಿಸಲು ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ದೇಶಾದ್ಯಂತದ ಕೃಷಿ ವಿಜ್ಞಾನ ಕೇಂದ್ರಗಳು ತಮ್ಮ ಸಂಶೋಧನೆಗಳಿಂದ ಕೃಷಿ ಕ್ಷೇತ್ರಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ಇಂತಹುದೇ ಪ್ರಯತ್ನದ ಅಂಗವಾಗಿ ಕೊಪ್ಪಳ ಜಿಲ್ಲೆ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಜಮೀನು ಸವಳು ಆಗುವುದನ್ನು ತಡೆದು ಅಕ್ಕಿಯಲ್ಲಿ ಜಿಂಕ್ ಅಂಶ ಅಧಿಕವಿರುವ ಸ್ಫೂರ್ತಿ ತಳಿಯ ಭತ್ತವನ್ನು ಅಭಿವೃದ್ಧಿ ಮಾಡಿ ದೇಶಕ್ಕೆ ಮಾದರಿಯಾಗಿದ್ದಾರೆ. ಸ್ಫೂರ್ತಿ ತಳಿಯ ಬೀಜಗಳನ್ನು ಬಳಸಿ ಸವಳು ಜಮೀನಿನಲ್ಲಿ ಅತ್ಯುತ್ತಮ ಬೆಳೆ ಬೆಳೆದ ಕಾರಟಗಿ ತಾಲೂಕಿನ ಚೆಳ್ಳೂರು ಗ್ರಾಮದ ರೈತರು ತಮ್ಮ ಜಮೀನಿನಲ್ಲಿ ಭತ್ತ ಬೆಳೆಯುವ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಇಂದು ವಿಜೃಂಭಣೆಯಿಂದ ನಡೆಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾ ಅಮರೇಗೌಡ ಕ್ಷೇತ್ರೋತ್ಸವಕ್ಕೆ ಚಾಲನೆ ನೀಡಿದರು. ಕೃಷಿ ಕೀಟಶಾಸ್ತ್ರ ವಿಭಾಗ ಕೃಷಿ ಅಧಿಕಾರಿಗಳಾದ ಕಾರಟಗಿ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದ ನಾಗರಾಜ್ ಸರ್ ಅವರಿಗೂ ಕೂಡ ತಮ್ಮ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಚಳ್ಳೂರು ಗ್ರಾಮದ ರೈತರೊಬ್ಬರ ಜಮೀನಿನಲ್ಲಿ ಭತ್ತದ ಬೆಳೆಯ ಕ್ಷೇತ್ರೋತ್ಸವ ನಡೆಯಿತು. ವಿಶೇಷವೆಂದರೆ ಇಲ್ಲಿ ಬೆಳೆದ ಭತ್ತದ ತಳಿಯ ಹೆಸರು ಸ್ಫೂರ್ತಿ. ವಿಜ್ಞಾನಿಗಳು ಸವಳು ಜಮೀನುಗಳಲ್ಲಿಯೂ ಅತ್ಯುತ್ತಮ ಬೆಳೆ ಬೆಳೆಯಲು ನೆರವಾಗುವ ಉದ್ದೇಶದಿಂದ ಅಭಿವೃದ್ಧಿಪಡಿಸಿದ ತಳಿ. ಈ ತಳಿಯ ಪ್ರಮುಖ ವೈಶಿಷ್ಟ್ಯವೆಂದರೆ ಇದು ಮಾನವನ ದೇಹಕ್ಕೆ ಅತ್ಯಗತ್ಯವಾದ ಜಿಂಕ್ ಅಂಶವನ್ನು ಅಧಿಕ ಪ್ರಮಾಣದಲ್ಲಿ ಒದಗಿಸುತ್ತದೆ. ದೂರದರ್ಶನದೊಂದಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಡಾ ಅಮರೇಗೌಡ ಜಿಂಕ್ ತಳಿ ಅಭಿವೃದ್ಧಿಯ ಉದ್ದೇಶವನ್ನು ವಿವರಿಸಿದರು. ಮನುಷ್ಯನಿಗೆ ಅವಶ್ಯಕವಾದ ಜಿಂಕ್ ಅಂಶವನ್ನು ಅಧಿಕವಾಗಿ ಹೊಂದಿದ ಸ್ಫೂರ್ತಿ ತಳಿ ಭತ್ತದ ಬೀಜ ಅಭಿವೃದ್ಧಿ ಮಾಡಿರುವುದು ಮನುಕುಲಕ್ಕೆ ಒಳಿತು ಮಾಡುವ ಕೆಲಸವಾಗಿದೆ. ಇದು ರೈತರ ಆರ್ಥಿಕ ಅಭಿವೃದ್ಧಿಗೂ ನೆರವಾಗಿದೆ ಎಂದರು. ಅಕ್ಕಿ ಕಾಳಿನಾಗ ಜಿಂಕಿನ ಪ್ರಮಾಣ ಅತಿ ಹೆಚ್ಚಿನ ಪ್ರಮಾಣದಾಗಲಿ ಅಂದ್ರೆ 26 ppm ಅಂತೀವಿ ನಾವು. ಇದು ಮುಖ್ಯವಾಗಿ ಮನುಷ್ಯನಲ್ಲಿ ಜಿಂಕ್ ಕೊರತೆಯಿಂದ ಉಂಟಾಗ್ತಿರುವಂತ ಎಲ್ಲಾ ಸಮಸ್ಯೆಗಳಿಗೆ ನಾವು ಈ ಅಕ್ಕಿ ಅನ್ನ ಊಟ ಮಾಡೋದ್ರಿಂದ ನಾವು ನಿವಾರಿಸಬಹುದು. ಗಂಗಾವತಿಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಧಾನ ವಿಜ್ಞಾನಿ ಡಾ ಮಹಾಂತ ಶಿವಯೋಗಯ್ಯ ಹಿರೇಮಠ ಸ್ಫೂರ್ತಿ ಜೈವಿಕ ಬಲವರ್ಧಿತ ಹೆಚ್ಚಿನ ಸತ್ವವುಳ್ಳ ತಳಿ. ಈಗಾಗಲೇ ಈ ಪ್ರದೇಶದಲ್ಲಿ ಬೇರೆ ಬೇರೆ ಭತ್ತದ ತಳಿಗಳನ್ನು ಬೆಳೆಯಲಾಗುತ್ತಿದೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಅನ್ನದಲ್ಲಿ ಹೆಚ್ಚು ಸತ್ವ ಇರುವಂತೆ ಸತತ ಸಂಶೋಧನೆಯಿಂದಾಗಿ ಈ ತಳಿಯನ್ನು ಅಭಿವೃದ್ಧಿಪಡಿಸಿರುವುದಾಗಿ ತಿಳಿಸಿದರು. ಭಾರತ ಸರ್ಕಾರದಿಂದ ಅನ್ನದಲ್ಲಿನ ಹೆಚ್ಚಿನ ಒಂದು ಸತ್ತು ಬರುವ ಹಾಗೆ ತಳಿ ಅಭಿವೃದ್ಧಿ ಮಾಡೋದಕ್ಕೆ ಈಗ ಒಂದು 8 ವರ್ಷದಿಂದ ನಮಗೆ ಆದೇಶ ಬಂದಿತ್ತು. ಗಂಗಾವತಿ ಕೃಷಿ ಸಂಶೋಧನಾ ಕೇಂದ್ರದಿಂದ ಸತತವಾಗಿ ಸಂಶೋಧನೆ ಮಾಡಿ ಅನ್ನದಲ್ಲಿನೇ ಅಕ್ಕಿಯಲ್ಲಿನೇ ಹೆಚ್ಚಿನ ಜಿಂಕ್ 26 ppm ಬರುವ ಹಾಗೆ ತಳಿ ಅಭಿವೃದ್ಧಿ ಮಾಡಿ ಬಿಡುಗಡೆ ಮಾಡಿದೀವಿ. ಕೃಷಿ ವಿಜ್ಞಾನಿ ಜೆ ರಾಧಾ GNE 1109 ತಳಿ ಇದು ಸವಳು ಮಣ್ಣಿಗೆ ಸೂಕ್ತವಾಗಿದೆ. ಬೇರೆ ತಳಿಗೆ ಹೋಲಿಸಿದರೆ ಇಳುವರಿ ಕೂಡ ಹೆಚ್ಚಾಗಿದ್ದು ಕಡಿಮೆ ಖರ್ಚಿನಲ್ಲಿ ರೈತರಿಗೆ ಹೆಚ್ಚು ಆದಾಯ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟರು. ಸವಳು ಮಣ್ಣಿನ ಒಂದು ಪ್ರದೇಶ ವಿಸ್ತಾರವಾಗ್ತಾ ಇದೆ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ, ಯಾಕಂದ್ರೆ ಬೇರೆ ತಳಿಗಳು ಹಾಕಿದ್ರೆ ಅವು ಕರಗೋದಾಗ್ಲಿ, ಆಮೇಲೆ ಅದು ಸರಿಯಾಗಿ ಕ್ರಾಪ್ ಎಸ್ಟಾಬ್ಲಿಷ್ ಆಗಲ್ಲ. ಈ ಒಂದು ಸವಳು ಮಣ್ಣಿಗೆ ಸೂಕ್ತವಾದ ತಳಿಗಳನ್ನ ಹಾಕೋದ್ರಿಂದ ನಾವು ಹೆಚ್ಚಿನ ಇಳುವರಿಯನ್ನ ಪಡೆಯಬಹುದು. ರೈತ ಹನುಮಂತಪ್ಪ ಕಳ್ಳಿಮನಿ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಹೊಸ ತಳಿಯಿಂದಾಗಿ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಮುಂದಿನ ದಿನಗಳಲ್ಲಿ ತಮ್ಮ ಜಮೀನಿನಲ್ಲೂ ಸ್ಫೂರ್ತಿ ತಳಿಯ ಭತ್ತವನ್ನು ಬೆಳೆಯುವ ವಿಶ್ವಾಸ ವ್ಯಕ್ತಪಡಿಸಿದರು. ಸ್ಫೂರ್ತಿ ಅಂತ ಹೆಸರಿಟ್ಟಿದ್ದಾರೆ. ಇವರು ಚಳ್ಳೂರು ಮಾದೇವಪ್ಪ ಅಂತೇಳಿ ಇವರು ಹೊಲದಲ್ಲಿ ಬೆಳೆದಾರ. ಅವ್ರು ನೋಡಕ್ಕಂತ ಬಂದಿವಿ ಸರ್. ಪರವಾಗಿಲ್ಲ ಸರ್, ಚೆನ್ನಾಗೈತೆ ಬೆಳೆ, ಹಸಿರುಗಾಳಿಲ್ಲ, ಚೆನ್ನಾಗಿ ಬೆಳೆದೈತೆ. ಈಗ ಇಳುವರಿನೂ ಚೆನ್ನಾಗೈತೆ. ಏನಪ್ಪ ಇದು ಮಂಡಳಕ್ಕೆ ಬರ್ತ್ರಿ, ಇದ್ರಾಗ ಜಿಂಕಿನ ಅಂಶ ಜಾಸ್ತಿ ಐತೆ ಅಂತ ಸರ್ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೋರ್ವ ರೈತ ಯಂಕಪ್ಪ ಬೇರೆ ಭತ್ತದ ತಳಿಗಳಿಗಿಂತ ಸ್ಫೂರ್ತಿ ತಳಿ ಉತ್ತಮವಾಗಿದೆ, ಇಳುವರಿ ಕೂಡ ಹೆಚ್ಚಾಗಲಿದ್ದು ರೈತರಿಗೆ ಸಾಕಷ್ಟು ಅನುಕೂಲ ಎಂದರು. ಕೆಲವೆಲ್ಲ ಜೋಳ ಹಾಕದ್ರಿ, ಇದು ಜೋಳ ಆಗಿಲ್ರಿ, ಹೆಕ್ಲಸ್ ಐತ್ರಿ. ಅದಕ್ಕೆ ಇದಕ್ಕೆ ಅಂದ್ರೆ ಬಹಳ ತೂಕ ಬರ್ತದ, ಅದಕ್ಕಿಂತ ತೂಕ ಜಾಸ್ತಿ ಇರ್ತಿರದ.
ಇದು ಏನಿಲ್ಲಪ್ಪ 80 ಕೆಜಿ ಕಮ್ಮಿ ಬರಗಲ್ರಿ ತೂಕ. ಇವ 70 ಕೆಜಿ ಹಿಂಗ್ ಬರ್ತಾವ್ರಿ. ಅದಕ್ಕಿನ್ನ ವೇಟ್ ತೂಕ ಬೇಸ್ ಐತ್ರಿ. ಇದು ಇಳುವರಿ ಚೆನ್ನಾಗೈತ್ರಿ. ರೈತ ಮಹಾದೇವ ಸುಬೇದಾರ ಸ್ಫೂರ್ತಿ ತಳಿಯ ಬೀಜಗಳನ್ನು ಬಳಸಿ ನಮ್ಮ ಸವಳು ಜಮೀನಿನಲ್ಲಿ ಇಷ್ಟು ಉತ್ತಮ ಬೆಳೆ ಬಂದಿರುವುದನ್ನು ನಾವು ಊಹಿಸಿರಲಿಲ್ಲ. ವಿಜ್ಞಾನಿಗಳ ನೆರವಿನಿಂದ ರೈತರಿಗೆ ಉತ್ತಮ ಆದಾಯದ ನಿರೀಕ್ಷೆ ಇದೆ ಎಂದು ಅಭಿಪ್ರಾಯಪಟ್ಟರು. ನಮಗೆ ಕೆನಲ್ ಇರುತ್ತೆ ಸರ್, ಪೈಪ್ ಲೈನ್ ಇರೋದು, ಸೌರ ಭೂಮಿಯನ್ನೇ ಇದೆ. ನಮ್ಗೆ ಜಾಸ್ತಿ ಇಳುವರಿ ಬರೋ ನಿರೀಕ್ಷೆಯಲ್ಲಿ ಇದೀವಿ ಸರ್. ಇದು ನಮ್ಗೆ ಎಲ್ಲಾ ರೀತಿಯಿಂದ ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಇಳುವರಿ ಬರುತ್ತೆ. ನಮ್ಗೆ ಒಳ್ಳೆ ರೀತಿಯ ರೈತರಿಗೆ ವರದಾನವಾಗಿದೆ ಸರ್ ಈ ಬೆಳೆ. ಒಟ್ಟಿನಲ್ಲಿ ಸ್ಫೂರ್ತಿ ಭತ್ತದ ತಳಿ ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ಉತ್ತಮ ಇಳುವರಿಯನ್ನು ನೀಡಿ ರೈತರ ಆರ್ಥಿಕ ಸ್ಥಿತಿ ಸುಧಾರಿಸಲು ಹಾಗೂ ಜನರಿಗೆ ಜಿಂಕ್ನಂತಹ ಪೋಷಕಾಂಶಗಳನ್ನು ಒದಗಿಸಲು ವಿಜ್ಞಾನ ಜಗತ್ತು ಕೈಗೊಂಡಿರುವ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಮುಂದಿನ ದಿನಗಳಲ್ಲಿ ಕೃಷಿ ಹಾಗೂ ಆಹಾರ ಭದ್ರತಾ ಕ್ಷೇತ್ರದಲ್ಲಿ ಒಂದು ಹೊಸ ಅಧ್ಯಾಯಕ್ಕೂ ನಾಂದಿಯಾಗಲಿದೆ.